ನಾವೆಲ್ಲರೂ ಕನ್ನಡಿಗರು, ನಾವೆಲ್ಲರೂ ಒಂದೇ. ನಮ್ಮಲ್ಲಿರುವ ಕನ್ನಡತನವನ್ನು ಸದಾ ಜಾಗೃತವಾಗಿಡಲು ಕನ್ನಡದ ದೀಪವನ್ನು ನಮ್ಮ ಮನೆ ಮನಗಳಲ್ಲಿ ಬೆಳಗಿಸೋಣ. ಈ ಸುಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕಾಗಿ ನಾಡೋಜ ಪುರಸ್ಕೃತ ಡಾಕ್ಟರ್ ಹಂಪ ನಾಗರಾಜಯ್ಯರವರನ್ನು ಕೋರ್ತಾ ಇದ್ದೇನೆ. ಹಾಗೂ ಮಾನ್ಯ ಕುಲಪತಿಗಳನ್ನು, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಕೈ ಜೋಡಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿ ಕನ್ನಡದ ಕುಲದೇವಿ ಕಾಪಾಡು ಬಾ ತಾಯಿ, ಮುನ್ನಡೆಯ ಕನ್ನಡ ದಾರಿ, ದೀವಿಗೆ ನೀನೆ ಎಂದು ತಾಯಿ ಭುವನೇಶ್ವರಿಯನ್ನು ನೆನೆಯುತ್ತಾ ನಮ್ಮ ಕನ್ನಡದ ಕುಲದೇವಿ ಭುವನೇಶ್ವರಿಗೆ ಪುಷ್ಪ ನಮನವನ್ನು ಮಾಡಬೇಕಾಗಿ ಅತಿಥಿಗಳನ್ನು ಕೋರ್ತಾ ಇದ್ದೇನೆ. शत्रुबुद्धि विनाशाय दीपज्योतिर्नमोस्तुते, दीपज्योतिर्नमोस्तुते. दीपज्योतिर्परब्रह्म, दीपज्योतिर्जनार्दनः, दीपज्योतिर्परब्रह्म, दीपज्योतिर्जनार्दनः. दीपो हरतु मे पापम्, सन्ध्यादीपनमोस्तुते. ओ दीप ब्रह्मरूपस्त्वं, ज्योतिषां प्रभुरव्ययः. ओ दीप ब्रह्मरूपस्त्वं, ज्योतिषां प्रभुरव्ययः. आरोग्यं देहि पुत्रांश्च, मतिं स्वच्छां हि मे सदा. रवेरस्तं समारभ्य यावत् सूर्योदयो भवेत्. ನಮ್ಮ ಕನ್ನಡ ಕುಲದೇವಿ ಭುವನೇಶ್ವರಿ ತಾಯಿಗೆ ಪುಷ್ಪ ನಮನವನ್ನು ಮಾಡಬೇಕಾಗಿ ಗಣ್ಯರನ್ನು ಕೋರ್ತಾ ಇದ್ದೇವೆ. ಕನ್ನಡ ಜ್ಯೋತಿಯನ್ನು ಬೆಳಗಿಸಿ ಕನ್ನಡಾಂಬೆಗೆ ಗೌರವ ಸಮರ್ಪಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಚಲನಚಿತ್ರಗಳ ಸಂಗೀತದ ಬರದಲ್ಲಿ ನಮ್ಮ ಸುಗಮ ಸಂಗೀತಗಳು ಕಣ್ಮರೆಯಾಗುತ್ತದೆ ಅಂದರೆ ತಪ್ಪಾಗಲಾರದು. ಆದರೆ ಸ್ವರಶ್ರೀ ಎಂದು ಬಿರುದು ಪಡೆದಿರುವ ಕುಮಾರಿ ಸಾಧ್ವಿ ಕೊಪ್ಪಾರ್ ಅವರು ಸುಗಮ ಸಂಗೀತಕ್ಕೆ ಮತ್ತೆ ಜೀವಂತ ತುಂಬುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕುವೆಂಪು ಗೀತಗಾಯನಕ್ಕೆ ತಮ್ಮದೇ ಆದ ಛಾಪು ಮೂಡಿಸಿರುವ ಇವರು ಇದೀಗ ನಮ್ಮೆಲ್ಲರಲ್ಲಿ ಕನ್ನಡಾಭಿಮಾನವನ್ನು ಹೆಚ್ಚಿಸಲು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎನ್ನಲು ಬರುತ್ತಿದ್ದಾರೆ. ಮೇಡಮ್.